ಬಾಗಲಕೋಟೆ ಜಿಲ್ಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ ರಾಜ್ ಇಲಾಖೆ, ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಮತ್ತು ಜಿಲ್ಲಾ ಪಂಚಾಯತ ಬಾಗಲಕೋಟೆ ಹಾಗೂ ತಾಲೂಕ ಪಂಚಾಯತ ಹುನಗುಂದ ಹಾಗೂ ಹುನಗುಂದ ತಾಲೂಕಿನ ಅಮರಾವತಿ ಮತ್ತು ಚಿತ್ತರಗಿ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಕ್ರಮವಾಗಿ ಶ್ರೀ ಅಮರ ಜ್ಯೋತಿ ಸಂಜೀವಿನಿ ಮಹಿಳಾ ಒಕ್ಕೂಟ ಹಾಗೂ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸಂಜೀವಿನಿ ಮಹಿಳಾ ಒಕ್ಕೂಟಗಳ ಸಹಯೋಗದಲ್ಲಿ ದಿನಾಂಕ ಡಿಸೆಂಬರ್ 9, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಅಮರಾವತಿ ಗ್ರಾಮದಲ್ಲಿ ಮತ್ತು ದಿನಾಂಕ ಡಿಸೆಂಬರ್ 10, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಚಿತ್ತರಗಿ ಗ್ರಾಮದಲ್ಲಿ ಉಭಯೋಕ್ಕೂಟಗಳ ಅಧ್ಯಕ್ಷರಾದ ಕ್ರಮವಾಗಿ ಶ್ರೀಮತಿ BH ರಾಯನಗೌಡ್ರ ಹಾಗೂ ಶ್ರೀಮತಿ ಸುಮಿತ್ರಾ ಪಾಟೀಲರ ಅಧ್ಯಕ್ಷತೆಯಲ್ಲಿ ಮಹಿಳಾ ಒಕ್ಕೂಟಗಳ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು. ಈ ವಾರ್ಷಿಕ ಸಭೆ ಉದ್ದೇಶಿಸಿ ತಾಲೂಕ ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ಅಮರಾವತಿ ಗ್ರಾಮದಲ್ಲಿ ಪ್ರಾಸ್ತಾವಿಕ ಮತ್ತು ವಾರ್ಷಿಕ ವರದಿ ವಾಚನ ಪರ ಮಾತನಾಡಿ 2018 ರಿಂದ 2024 ಸಾಲಿನವರೆಗೆ ಅಮರಜ್ಯೋತಿ ಒಕ್ಕೂಟಕ್ಕೆ ಸರ್ಕಾರದಿಂದ ಬಂದ 14,50,000 ರೂಪಾಯಿಗಳು ಹಾಗೂ ಸಾಲ ರೂಪದಲ್ಲಿ ಬಂದ ಮೊತ್ತ 51 ಲಕ್ಷ ರೂಪಾಯಿಗಳು, ನಂತರ ಕಿರುಆಹಾರೋತ್ಪಾದನೆ ಬಿಟ್ಟು ಮರುಮಂಜೂರಾತಿಯಾಗಿ 41,91,000 ರೂಪಾಯಿಗಳು, ನಂತರ ಮೂಲಾದಾಯದ ಲೆಕ್ಕಾಚಾರದ ಪ್ರಕಾರ 84,735 ರೂಪಾಯಿಗಳು ಬಡ್ಡಿಲಾಭವಾಗಿದ್ದು ಹಾಗೂ ಮರುಪಾವತಿಸುವಾಗ 6,64,502 ರೂಪಾಯಿಗಳು ಬಂದ ಸೇವಾ ಶುಲ್ಕ ಹಾಗೂ 2 ಸೇರಿ ಒಟ್ಟು ಆದಾಯ 7,52,370 ರೂಪಾಯಿಗಳು ಒಕ್ಕೂಟಕ್ಕೆ ಲಾಭವಾದ ಅಂಕಿಅಂಶಗಳನ್ನು ಪ್ರಸ್ತಾಪಿಸಿದರು. ನಂತರ ಈ ವಾರ್ಷಿಕ ಸಭೆಯ ಮೂಲಾಶಯ ಹಾಗೂ ಒಕ್ಕೂಟಗಳು ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿದರು. ನಂತರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಒಕ್ಕೂಟಗಳಿಗೆ ಪ್ರತ್ಯೇಕ ಬ್ಯಾಂಕ್ ತೆರೆಯಲು ಕಟ್ಟಡಕ್ಕೆ ಸ್ಥಳ ಸೌಲಭ್ಯವನ್ನು ಗ್ರಾಮ ಪಂಚಾಯತ ಪಿಡಿಒಗಳು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ನಂತರ ಚಿತ್ತರಗಿ ಗ್ರಾಮದಲ್ಲಿ ತಾಲೂಕ ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆರು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಹಿಳಾ ಒಕ್ಕೂಟಗಳಿಗೆ ಬಹುದೊಡ್ಡ ಆರ್ಥಿಕ ಸಹಾಯ ನೀಡುವ ಮೂಲುದ್ದೇಶೆಂದರೆ ಪರಾವಲಂಬನೆಯಾಗದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಹಾಗೂ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಿ ಸ್ವಗತಾರ್ಥಿಕವಾಗಿ ಸದೃಢರಾಗಲೆಂಬುದಾಗಿದೆ. ಹಾಗಾಗಿ ಸರ್ಕಾರದ ಸೌಲಭ್ಯ ಪಡೆದು ನಿಮ್ಮೊಂದಿಗೆ ಒಕ್ಕೂಟವನ್ನು ಸದೃಢವಾಗಿ ಬೆಳೆಸಿ ಲಾಭ ಮಾಡಿಕೊಳ್ಳಿರೆಂದು ಕಿವಿಮಾತು ಹೇಳಿದರು. ನಂತರ ಕೆವಿಜಿಬಿ ಬ್ಯಾಂಕ್ ವ್ಯವಸ್ಥಾಪಕರಾದ ಎಪೋಲಿರೆಡ್ಡಿ ಮತ್ತು ಚಿತ್ತರಗಿ ಕೆವಿಜಿಬಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರಾದ ಶ್ರೀಮತಿ ಭಾರತಿ ಕೆರು ಮಾತನಾಡಿ, ಮಹಿಳೆಯರು ಸುದ್ಯೋಗ ಕೈಗೊಳ್ಳಲು ಬ್ಯಾಂಕಿನ ಸಿಗುವ ವಿವಿಧ ಯೋಜನೆಗಳು, ವಿಮೆಗಳಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ನಂತರ ಚಿತ್ತರಗಿ ಒಕ್ಕೂಟದ ಸದಸ್ಯರಾದ ಎಂಕೆ ಹಂಡರಗಲ್ರು ವಾರ್ಷಿಕ ವರದಿ ವಾಚಿಸುತ್ತಾ, ಸನ್ 2018 ರಿಂದ 2024 ಸಾಲಿನವರೆಗೆ ಒಕ್ಕೂಟದಿಂದ ಸಾಲ ನೀಡಿದ ಮೊತ್ತ 1,27,50,000 ರೂಪಾಯಿಗಳು, ಅದರಿಂದ ಬಂದ ಬಡ್ಡಿ 7,64,242 ರೂಪಾಯಿಗಳು ಹಾಗೂ ಬ್ಯಾಂಕಿನಿಂದ ಬಂದ ಬಡ್ಡಿ 92,213 ರೂಪಾಯಿಗಳಾಗಿದ್ದು ಒಟ್ಟು ಆದಾಯವು 8,56,455 ರೂಪಾಯಿಗಳಾಗಿದೆ ಎಂದು ಅಂಕಿಅಂಶಗಳ ವಿವರಣೆ ನೀಡಿದರು. ನಂತರ ಉಭಯ ಗ್ರಾಮ ಪಂಚಾಯತ ಪಿಡಿಒಗಳಾದ ಸಂಗಮೇಶ ಹಿರೇಮಠ ಮತ್ತು ಸೋಮಶೇಖರರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ವಿಆರ್ ಬೇವೂರ ಹಾಗೂ ಮಹಿಳಾ ಒಕ್ಕೂಟದ ವಿಆರ್ಪಿಗಳಾದ ಪ್ರಭಾ ಪೂಜಾರ, ಶ್ರೀಮತಿ ಎಸ್ ಪಾಟೀಲರು ವೇದಿಕೆ ಹಂಚಿಕೊಂಡರೆ, ವಿಆರ್ಪಿಗಳಾದ ಶ್ರೀಮತಿ ಮಹೇಶ್ವರಿ ಮತ್ತು ಗ್ರಾಮ ಪಂಚಾಯತ ಸದಸ್ಯರು ಇತರೆ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಅಮರ ಜ್ಯೋತಿ ಒಕ್ಕೂಟದಿಂದ ಶ್ರೀಮತಿ ಗಿರಿಜಾ ಬೋವಿ, ಸಮಸ್ತ ಪದಾಧಿಕಾರಿಗಳು ಹಾಗೂ ಚಿತ್ತರಗಿಯ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಒಕ್ಕೂಟದಿಂದ ಸಂಪನ್ಮೂಲ ವ್ಯಕ್ತಿಗಳಾದ ಕಳ್ಳಿಮಠರು, ಅತಿಥಿಗಳಾಗಿ ಎಸ್ರಿಗೌಡರ, ವೈದ್ಯಾಧಿಕಾರಿಗಳಾದ ಆಸಂಗೆಪ್ಪ ಬಂಡೆಪ್ಪನವರ, ಒಕ್ಕೂಟದ ಪದಾಧಿಕಾರಿಗಳಾದ ಶ್ರೀಮತಿ ಶಾಂತವ್ವ ಜಗ್ಗಲ್, ಶ್ರೀಮತಿ ಸುವರ್ಣಾ ಚಿರ್ಲಾಪೂರ, ಶ್ರೀಮತಿ ಕಲಾವತಿ ಪೂಜಾರ ಸೇರಿದಂತೆ ಇತರೆ ಪದಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಭೆಗಳಲ್ಲಿ ಉಭಯೋಕ್ಕೂಟಗಳ ಸದಸ್ಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್, ಅಮರಾವತಿ, ಚಿತ್ತರಗಿ. ಇವತ್ತೇ ಬೆಳಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ.
ಜ್ಯೋತಿಯ ಬಲದಿಂದ ತಮಂಧರ ಕೇಳು ನೋಡಯ್ಯ. ಜ್ಯೋತಿಯ ಬಲದಿಂದ ಅವರು ಆಸನ ಹೇಳುವುದ್ರ ಜೊತೆಗೆ ಒಂದು ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರು ಇವತ್ತೇ ನಿಮ್ಮ ಬಾಳಲ್ಲೂ ಕೂಡ ಒಂದು ಬೆಳಕನ್ನ ನೀಡಲಿ ಎನ್ನುವಂತಹ ಸದುದ್ದೇಶವನ್ನ ಇಟ್ಟುಕೊಂಡು ಇವತ್ತು ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಅವರು ಸೋರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಒಕ್ಕೂಟಕ್ಕೆ 14,50,000 ರೂಪಾಯಿ ಬಂದಿದೆ. ಸೊ ಇಲ್ಲಿವರೆಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು 2018ರಿಂದ ಇಲ್ಲಿವರೆಗೆ 51 ಲಕ್ಷ ಕೊಟ್ಟಿದ್ದಾರೆ. ಇದು ಕಿಲೋ ಆಹಾರ ಉತ್ಪಾದನೆ ಬಿಟ್ಟು. ಸೊ ಈಗ ಈ ಸಾಲ ಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಈ ಒಂದು 4,91,000 ಏನು 41,91,000 ರಿಪೇಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದು ಏನಪ್ಪಾ ಅಂದ್ರೆ ನಮಗ ಆದಾಯ ಯಾವುದು ಇದ್ರೊಳಗ ಅಂತ ನಾವು ಲೆಕ್ಕಾಚಾರ ಹಾಕಿದ್ರೆ ಸೇವಾ ಶುಲ್ಕ ಅಂತ ನಾವು ಹೇಳ್ತೇವೆ, ಅದು ನಮ್ಮ ಒಕ್ಕೂಟಕ್ಕೆ ಲಾಭ. ಬ್ಯಾಂಕ್ನಿಂದ ಬಡ್ಡಿ ಬರ್ತದಲ್ಲ, ಅದು ನಮ್ಮ ಒಕ್ಕೂಟಕ್ಕೆ ಲಾಭ. ಸೊ ಹಾಗಾದ್ರೆ ಅದು ಎಷ್ಟು ಬಂದಿದೆ ಅನ್ನೋದಾದ್ರೆ 84,735 ರೂಪಾಯಿ ಬಡ್ಡಿ ಬಂದದ ಬ್ಯಾಂಕ್ನಿಂದ. ಇನ್ನ ತಗೊಂಡವರು ಮರುಪಾವತಿ ಮಾಡುವಾಗ ಸೇವಾ ಶುಲ್ಕ ಎಷ್ಟು ಬಂದದಂತಂದ್ರೆ 6,64,502 ರೂಪಾಯಿ ಬಂದಿದೆ. ಎರಡೂ ಸೇರಿದ್ರೆ ನಮ್ಗೆ ಆದಾಯ ಎಷ್ಟಪ್ಪ ಅಂದ್ರೆ 7,52,370 ರೂಪಾಯಿ ನಮ್ಗೆ ಒಕ್ಕೂಟಕ್ಕೆ ಲಾಭ ಆಗಿದೆ. ಇದು ನಮ್ಮ ಲಾಭ 2018ರಿಂದ 2024ರವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಇದು ಹಣಕಾಸಿನ ವ್ಯವಹಾರ. ನೋಡಿ, ಬಹಳ ಜನರು ಅಂತ ಇದ್ದಾರೆ, ಏನು ಅಂತ ಇದ್ದಾರೆ, ಇದು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಆಗ್ತಾ ಇದೆ. ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದ, ಅಧಿಕೃತ ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದ ಇದು ಏನಾಗ್ತಾ ಇದೆ, ಲೆಕ್ಕ ಪರಿಶೋಧನೆ ಆಗಿರ್ತಕ್ಕಂಥ ವರದಿ ಇದು. ಸೊ ಹಾಗಾಗಿ ಸರ್ಕಾರದ ನಿಯಮಾನುಸಾರ ನಾವು ಏನ್ ಮಾಡಿದ್ದೇವೆ, ಆ ಆಡಿಟ್ ವರದಿಯನ್ನ ಲೆಕ್ಕ ಪರಿಶೋಧನೆಯನ್ನು ಮಾಡಿಸಿ ನಿಮ್ಮ ಒಟ್ಟಿಗೆ ಇದನ್ನ ಹೇಳುವುದ್ರ ಜೊತೆಗೆ ಸೊ ಇದನ್ನ ನಾವು ರಿನ್ಯೂವಲ್ಗೆ ಸಲ್ಲಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಸೊ ಅದು ಅವಧಿ ಕಡಿಮೆ ಇರೋದ್ರಿಂದ ಬೇಗ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕ್ರಮ ಏನಪ್ಪಾ ಅಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಇಡುದ್ರ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕಂತ ಐತಿ. ಆಟಗಳು, ಪಾಠಗಳು, ಓಟಗಳು, ರಂಗೋಲಿ ಸ್ಪರ್ಧೆ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಇಟ್ಟು ಮಾಡ್ಬೇಕಂತ ಐತಿ. ಟೈಮ್ ಇಲ್ಲ. ಬಿಟ್ರೆ ನೆಕ್ಸ್ಟ್ ಯಾವುದು, ಗ್ರಾಮ ಪಂಚಾಯತಿ ಒಕ್ಕೂಟವನ್ನ ಪರಿಗಣನೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ನಿಮ್ಮ ಪಂಚಾಯಿತಿಗೆ NRLM ವರ್ಕ್ಶೆಟ್ ಕೊಡಬೇಕು ಅಂತ ಹೇಳಿ ಸರ್ಕಾರದಿಂದ ಅನುಮೋದನೆ ಆಗಿದೆ. ಅದು ಸ್ಥಳ ಒಂದು ನಿಗದಿ ಆದ್ರೆ ಆ ಕೆಲಸವನ್ನ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮಹಿಳೆಯರಿಗೆ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಅದು ಸ್ವತಂತ್ರ ಬಿಲ್ಡಿಂಗ್ ನಲ್ಲಿ ನಡ್ಕೊಂಡು ಹೋಗ್ತದೆ. ಮುಂದಿನ ಏನು ಸಾಲ ಸೌಲಭ್ಯವನ್ನು ತೆಗೆದುಕೊಂಡಿದ್ದಾರೆ ಅವರು ಯಶಸ್ವಿ ಉದ್ಯಮೆದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ತೆಗೆದುಕೊಂಡು ಅವರ ಜೀವನವನ್ನ ಸುಧಾರಣೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಜೀವ ನೀಡುವಂತಹ ಸಂಜೀವಿನಿಯಾಗಿದೆ. ಸೊ ಆ ಕಾರ್ಯಕ್ರಮದಡಿಯಲ್ಲಿ ನಾವು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ರೆ ಇನ್ನಿಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ನಮಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲ ಹೇಳ್ತಾ, ಸಹೋದರಿ ಸಂಘ ಸೇರೋಣ ಬಾರೇ, ಗಂಗವ್ವ ಗೌರವ್ವ ಮ್ಯಾಲಟ್ಟಿ ಮಲ್ಲವ್ವ ಸಂಘ ಸೇರೋಣ ಬಾರೇ. ಗಂಗವ್ವ ಗೌರವ್ವ ಮ್ಯಾಲಟ್ಟಿ ಮಲ್ಲವ್ವ ಸಂಘ ಸೇರೋಣ ಬಾರೇ. ಸಂಘ ಸೇರೋಣ ಬಾರೇ ಸಹೋದರಿ, ಸಂಘ ಸೇರೋಣ ಬಾರೇ. ಗಂಗವ್ವ ಗೌರವ್ವ ಮ್ಯಾಲಟ್ಟಿ ಮಲ್ಲವ್ವ ಸಂಘ ಸೇರೋಣ ಬಾರೇ. ಅಡಿಗೆಯ ಮನೆಯಲ್ಲಿ ಅಳಬ್ಯಾಡ ತಂಗ್ಯವ್ವ, ಅಡಿಗೆಯ ಮನೆಯಲ್ಲಿ ಅಳಬ್ಯಾಡ
ಗಂಗೆವ್ವ ಅರಿವಿನ ದಾರಿಯ ತಿಳಿಯಲು ನೀನು ಸಂಘ ಸೇರೋಣ ಬಾರೆ. ಅರಿವಿನ ದಾರಿಯ ತಿಳಿಯಲು ನೀನು ಸಂಘ ಸೇರೋಣ ಬಾರೆ. ಸಹೋದರಿ ಸಂಘ ಸೇರೋಣ ಬಾರೆ. ಗಂಗವ್ವ ಗೌರವ್ವ ಮ್ಯಾಲಟ್ಟಿ ಮಲ್ಲವ್ವ ಸಂಘ ಸೇರೋಣ ಬಾರೆ. ಹೆಣ್ಣಂದ್ರೆ ಬೈತಾರೆ ಕೀಳಾಗಿ ಕಾಣ್ತಾರೆ. ಹೆಣ್ಣಂದ್ರೆ ಬೈತಾರೆ ಕೀಳಾಗಿ ಕಾಣ್ತಾರೆ. ಹೆಣ್ಣಿನ ಶಕ್ತಿಯು ಅರಿಯಲು ನೀನು ಸಂಘ ಸೇರೋಣ ಬಾರೆ. ಹೆಣ್ಣಿನ ಶಕ್ತಿಯ ಅರಿಯಲು ನೀನು ಸಂಘ ಸೇರೋಣ ಬಾರೆ. ಸಂಘ ಸೇರೋಣ ಬಾರೆ ಸಹೋದರಿ ಸಂಘ ಸೇರೋಣ ಬಾರೆ. ಈಗ ನಾವು ನಿಮ್ಮ ಊರಾಗ ಒಂದು 2 ಸಲ ಕ್ಯಾಂಪ್ ಮಾಡಿದ್ದೀವಿ. ಅದು ಯಾರು ಬ್ಯಾಂಕಿಗೆ ಬರೋದಾಗಿಲ್ಲ ಅಕೌಂಟ್ ಮಾಡ್ಸೋದು, ನಾವು ಇಲ್ಲೇ ಬಂದು ಒಂದು 2 ಸಲ ಅಕೌಂಟ್ ಓಪನ್ ಮಾಡಿಸಿದ್ವಿ. ಇನ್ನೂ ಯಾವ ಪೆಂಡಿಂಗ್ ಇತ್ತಂದ್ರೆ ಕೇಳ್ರಿ, ನಾವು ಇನ್ನೊಂದು ಬೇಕಂದ್ರೆ ಒಂದು ದಿವಸ ಇಲ್ಲೇ ಕ್ಯಾಂಪೇನ್ ಮಾಡ್ತೀವಿ. ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಬೇಕಂದ್ರೆ ನಿಮಗೆ ಪಾಸ್ಬುಕ್ ಇಮಿಡಿಯೇಟಾಗಿ ಸಿಗುತ್ತೆ. ಇನ್ ಕೇಸ್ ನೀವು ಬ್ಯಾಂಕಿಗೆ ಬಂದರೆ ಏನಾಗುತ್ತೆ, ಅಲ್ಲಿ ಆಫೀಸರ್ಗಳು ಬಿಸಿ ಇರ್ತಾರೆ. ನೀವು ಬಂದು ಫಿಲ್ ಮಾಡೋದು ಎಲ್ಲ ಒಂದು ಅರ್ಧ ತಾಸು ನಿಮಗೆ ಹೆಚ್ಚು ಕಡಿಮೆ ಲೇಟ್ ಆಗುತ್ತೆ. ನೀವು ಎಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಒಂದು 2 ಫೋಟೋ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾರಾದ ಅಕೌಂಟು ರಿಕವರಿ ಆಗಿಲ್ಲ ಅಂದರೆ ಅದಕ್ಕೆ ಮುಂಚೆ ಮಾಡಿಲ್ಲ, ನಾವು ಆಲ್ರೆಡಿ ಮೇಡಮರ್ಗೂ ಹೇಳಿದ್ದವನ್ನೇ ಒಂದು ದಿವಸ ಕೇಳ್ಕೊಂಡಿದ್ದಾರೆ ಅಂತಂದರೆ ನಾವು ಅವತ್ತು ಕಂಪ್ಲೇಂಟ್ ಮಾಡ್ತೀವಿ. ನೀವು ಬ್ಯಾಂಕು ಬಂದು ಅಲ್ಲಿ ಮತ್ತೆ ಕ್ಲಾಸ್ ಕೊಡೋದು ಹಂಗೇನಿರಲ್ಲ. ಇಲ್ಲೇ ಎಲ್ಲ ನಿಮ್ಗೆ ATM ಕಾರ್ಡ್ನು ಇಮಿಡಿಯೇಟಾಗಿ ಸಿಗುತ್ತೆ ರೀ, ಪಾಸ್ಬುಕ್ನು ಎಲ್ಲ ಅದಾವೆ. ಮತ್ತು ಆಮೇಲೆ ನೀವು ಸಂಘದ ಯಾವ್ದು ಅಕೌಂಟ್ ಓಪನ್ ಮಾಡಬೇಕಂದ್ರೆ ವೈಯಕ್ತಿಕ ಅಕೌಂಟ್ ಅದ್ರೆ ಇರಬೇಕಾಗತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು, ಈಗ ಮ್ಯಾಂಡೇಟ್ರಿ ಮಾಡಿದ್ದಾರೆ ನಾಬಾರ್ಡವರು. ಹಾಗಾಗಿ ವೈಯಕ್ತಿಕ ಅಕೌಂಟ್ ಮೊದಲು ಮಾಡಿಸ್ಕೊರಿ, ಮತ್ತು ಆಮೇಲೆ ನೀವು ಸಂಘದ ಅಕೌಂಟ್ ಓಪನ್ ಮಾಡ್ಕೋಬೋದು. ಆಮೇಲೆ ಒಪ್ಪಿಕೊಂಡಾಗ ಲಿಂಕ್ ಮಾಡ್ಕೋಬೋದು. ನೀವು ಬ್ಯಾಂಕಿಂದ ಏನು ಹೆಲ್ಪ್ ಬೇಕಂದ್ರೆ ಮೇಡಮ್ ಹತ್ರ ನಂಬರ್ ಐತೆ, ಬ್ಯಾಂಕಿನ ನಂಬರ್ ಸ್ವಲ್ಪ ತೊಗೊಂಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ಮಾಡಿಸ್ಕೋತಾರೆ ಫಸ್ಟು, ಆ ನಂತರ ನಮ್ಮ ಬಡ್ಡಿಯನ್ನು ಅವರು ರಿಟರ್ನ್ ವಾಪಸ್ ಕೊಡ್ತಾರೆ. 7%, 5% and 6% ಇದೆ. ಸೊ ಹಾಗಾಗಿ ನೀವು ಬ್ಯಾಂಕಿನ ಸಾಲ ತಗೊಂಡ್ರೆ ನಮ್ಮ ಒಕ್ಕೂಟದ ಸಾಲಕ್ಕಿಂತ ಅದು ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಿಗ್ತದೆ. ಯಾಕಂದ್ರೆ ಬ್ಯಾಂಕಿನ ಸಹಾಯಧನ ಸಿಗ್ತದಲ್ಲ ಹಾಗೆ. ಇಲ್ಲ ಅಂದರೆ ಅವ್ರದ್ದು 12% ಇದೆ, ನಮ್ಮದು 12% ಇದೆ, ಏನು ವ್ಯತ್ಯಾಸ ಇಲ್ಲ. ಏನು ತಗೊಂಡ್ರು ಏನು ತೊಂದರೆ ಇಲ್ಲ. ಆದರೆ ಬ್ಯಾಂಕಿನಿಂದ ತೆಗೆದುಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಇದೆ. 40 ಪೈಸಾನೋ 50 ಪೈಸಾನೋ 60 ಪೈಸಾ ಬಡ್ಡಿ ಬೀಳುತ್ತದೆ. ಯಾಕೆ ತಗೋಬಾರ್ದು? ಸೊ ತಗೊಳ್ಳಿ, ಅಪ್ಲಿಕೇಶನನ್ನು ಸಲ್ಲಿಸ್ರಿ. ಏನಾದರೂ ಅಡೆತಡೆಗಳಿತ್ತು ಅಂತಂದರೆ ನಾನು ಬ್ಯಾಂಕಿಗೆ ಬಂದು ಭೇಟಿ ಆಗ್ತೀನಿ. ಹಳೆ ಮ್ಯಾನೇಜರ್ ಸಾಹೇಬರು ನೆನೆಸ್ಕೊಳ್ಳುವಂಗಿದ್ರು, ಅವರು ಕೂಡ ಭಾಳ ಆತ್ಮೀಯರಾಗಿದ್ರು. ನನಗೆ ಭಾಳ ಹಚ್ಚುಕೊಟ್ಟಾಗಬೇಕಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಯಾಕಂದರೆ ತರನಾಗಿ ಒಂದು ಫೋನ್ ಮಾಡಿ ಮೇಳ ಸಂಘನ ಮಾಡಿದ್ರಿ, ಯಾರು ನಾವು ಮಾಡಿದ್ರಿ, ಏನೋ ಮಾಡಿದ್ರು ಕೂಡ ನಮ್ಮ ಪವರ್ ಸರ್ ಭಾಳ ತೊಂದರೆ ಮಾಡಿ ಮಹಿಳೆಯರಿಗೆ ಏನು ಸಿಗಬೇಕಾಗಿತ್ತು ಸಾಲ ಸೌಲಭ್ಯಗಳು ಇನ್ನಿತರ ಇವುಗಳನ್ನು ಜಾಸ್ತಿ ಬರ್ತಾರೆ, ಅವರಿಗೆ ಸ್ಪಂದನೆ ಮಾಡ್ತಾರೆ. ಮತ್ತು ನಮ್ಮ ಗ್ರಾಮೀಣ ಈ ಭಾಗದ ಪ್ರತಿಯೊಂದು ಕಾರ್ಯಕ್ರಮದಕ್ಕೂ ಈ ಮಹಿಳಾ ಸಂಘದಲ್ಲಿ ಇಂಥ ಕಾರ್ಯಕ್ರಮ ಹೋದ್ರು ಕೂಡ ಅವರು ಭಾಳ ಸ್ಪಂದನೆ ಮಾಡ್ತಾರೆ. ಅದಕ್ಕೆ ಈ ಮಹಿಳಾ ಒಕ್ಕೂಟದಾಗ ಕೆಲವೊಂದು ಸಬ್ಸಿಡಿ ಇಲ್ಲ ಅಂತಾರೆ. ಅಂಥವು ಕೆಲವೊಂದು ಕೊಟ್ಟಿದ್ದಕ್ಕೆ ಕೊಟ್ಟರು, ಕೆಲವೊಂದು ಅವ್ರು ಅಸಮಾಧಾನ ಮಾಡೋದು. ಪದೇ ಪದೇ ಅಂತ ಯಾವತ್ತೂ ಮೀಟಿಂಗ್ ಕರೆದ್ರು ಕೂಡ ನೀವೆಲ್ಲ ಸಂಘದವರು ಮೀಟಿಂಗ್ ಅಟೆಂಡ್ ಆಗಬೇಕು. ನಮ್ದು ಏನೆಲ್ಲ ಕೆಲಸ ತಾಲೂಕು ಲೆವೆಲ್ ಕರೆದ್ರು ಹೋಗ್ಬೇಕು. ಅಂದ್ರೆ ನಿಮ್ಗೆ ಏನೋ ಸಂಘದ ಮೀಟಿಂಗ್ ಕರೆದ್ರೆ ಎಲ್ಲ ಯಾವುದೇ ಥರನಾಗಿ ಸಾಲ ಸೌಲಭ್ಯ ಏನು ಮಾಡಿದೈತಿ ನೀವು ಗುಂಪು ಚರ್ಚೆ ಮಾಡಿದ್ರೆ ಗೊತ್ತಾಗೈತಿ. ಅಧಿಕಾರಿಗಳು ಪದೇ ಪದೇ ಭೇಟಿ ಆಗ್ಬೇಕು. ಬರೀ ಫೋನ್ನೇ ಮಾತಾಡಿದ್ರೆ ಆಗೋದಿಲ್ಲ. ಸಾಲ ತಕ್ಕ ಮರುಪಾವತಿ ಮಾಡ್ಬೇಕು ರೀ. ಬರೀ ಸಾಲ ಮನೆ ಗುಂಬಲ್ಲ, ಮರುಪಾವತಿ ಮಾಡ್ಬೇಕು. ಇನ್ನಿತರ ಕೆಲವೊಂದು ಸರ್ ಹೇಳಿದ್ರು, ಬೇರೆ ಹೆಂಗೆ ಹೋಗ್ತೀರಿ ಮ್ಯಾನೇಜರು ನೀವೆಲ್ಲ ಕ್ಲರ್ಕ್ ನಿಮ್ಮೊಳಗೆ ಒಂದು ಸಂಘ ಮಾಡ್ತೀರಿ. ಅದಕ್ಕೆ ಮಹಿಳೆಯರಿಗೆ ಇದು ಒಂದು ಕಾರ್ಯಕ್ರಮ, ಇದೇನು ಮಹಿಳಾ ಗ್ರಾಮ ಪಂಚಾಯತ್ ಸಂಜೀವಿನ ಅಮರ ಜ್ಯೋತಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮುಂದೆ ಅವ್ರಿಗೆ ಏನು ಯಾವುದೇ ಸಬ್ಸಿಡಿ ಬರಲಿ, ಯಾವುದೇ ಲೋನ್ ಬರಲಿ. ಕೆಲವೊಂದು ಹಳ್ಳಿ ಮಂದಿಗೆ ಅಕೌಂಟ್ ಮಾಡ್ತಿದ್ದಾರೆ. ಕೆಲವೊಂದು ಏನು ಮಾಡಿದ್ರು, ನಾ ಕಲಿಯುವಾಗ ನಾನು ನೌಕರಿ ಸೇರಿ ಕೊಡ್ತೀನಿ, ದತ್ತಕ ಗ್ರಾಮ ತೊಗೊಂಡಿದ್ದಾರೆ ಅಂದರು. ಮತ್ತು ನಮ್ಮ ದತ್ತಕ ಗ್ರಾಮ ಬಿಟ್ಟು ಮಾಡ್ತೀವಿ. ನೀವು ಮಾಡ್ತೀವಿ ಸರ್. ಮಾಡ್ತೀರಾ? ಅದಕ್ಕೆ ಮೊದಲ ಸರ್ ಶ್ರೀ ಮುರಳೀಧರ್ ದೇಶಪಾಂಡೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಹುನಗುಂದ, ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಇವರನ್ನ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಯೋಜನೆಯು ಎಷ್ಟು ಸುಂದರ, ಆ ಯೋಜನೆಯಲ್ಲಿ ಬರುವ ಸೌಲಭ್ಯ ಅಷ್ಟೇ ಸುಂದರ.
ದಾರಿ ತೋರಿ ನಡೆಸಬೇಕು ಹಿರಿಯರೆಲ್ಲರೂ, ಸಹಕರಿಸಿ ನಡೆಯಬೇಕು ಕಿರಿಯರೆಲ್ಲರೂ. ಸಂಜೀವಿನಿಯ ಯೋಜನೆಯು ಎಷ್ಟು ಸುಂದರ, ಆ ಯೋಜನೆಯಲ್ಲಿ ಬರುವ ಸೌಲಭ್ಯ ಅಷ್ಟೇ ಸುಂದರ. 84ರವರೆಗೆ ಏನು ಈ ಸಂಜೀವಿನಿ ಯೋಜನೆ ಕಾರ್ಯಕ್ರಮ ನಡೆದುಕೊಂಡಿದೆ. ಸಂಜೀವಿನಿ ಯೋಜನೆಯಲ್ಲಿ ಇವತ್ತು ಸಮುದಾಯ ಬಂಡವಾಳ ನಿಧಿಯನ್ನು ಪಡೆದುಕೊಂಡು ಇವತ್ತು ಸಾಕಷ್ಟು ಅನುಕೂಲತೆಗಳನ್ನು ಉದ್ಯಮೆದಾರರನ್ನಾಗಿ, ಯಶಸ್ವಿ ಉದ್ಯಮೆದಾರರನ್ನಾಗಿ ಈ ಯೋಜನೆಯಲ್ಲಿ ನಾವೆಲ್ಲ ಹೊರಹೊಮ್ಮಿದ್ದೀವಿ. ಸೊ ಈ ಜೀವಕ್ಕೆ ಜೀವದಾನ ನೀಡುವಂತಹ ಒಂದು ಸಂಜೀವಿನಿ ಯೋಜನೆ ಏನು 5 ವರ್ಷ ಕಾರ್ಯಕ್ರಮ ಮಾಡಿದೆ, ಆ 5 ವರ್ಷದ ಲೆಕ್ಕಪತ್ರಗಳನ್ನು, ಶಾಸನಬದ್ಧ ಲೆಕ್ಕಪತ್ರಗಳನ್ನು ಅಡಿಟ್ ಕಡೆಯಿಂದ ಮಾಡಿಸಿ ಇವತ್ತು ನಾವು ಉಪನೋಂದನಾ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕಾಗಿದೆ. ಸೊ ಆ ಕೆಲಸ ಏನು ಖರ್ಚು ವೆಚ್ಚ ಆಗಿದೆ, ಏನು ನಮ್ಮ ಒಕ್ಕೂಟಕ್ಕೆ ಲಾಭದಾಯಕವಾಗಿ ನಾವು ಲಾಭ ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ತಮ್ಮೊಟ್ಟಿಗೆ ಹೇಳಬೇಕು. ಮತ್ತು ನಮ್ಮ ಮತ್ತು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಮುಂದುವರಿಬೇಕು, ಹೆಚ್ಚಿನ ಒಂದು ಯೋಜನೆಗಳನ್ನು ಹೇಗೆ ಮಾರ್ಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು, ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಆಹಾರ ಉತ್ಪಾದನೆ ಆಗಿರ್ಬೋದು, ಶುದ್ಧ ನಿಧಿ ಅಂತ ಆಗಿರ್ಬೋದು, ಹಲವಾರು ಕಾರ್ಯಕ್ರಮದಡಿಯಲ್ಲಿ ನಿಮಗೆ ಹಣಕಾಸಿನ ನೆರವು ಬರ್ತಾ ಇದೆ. ಅದರ ಒಂದು ಸದುಪಯೋಗವನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕಾಗಿದೆ. ಆ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಅಣಿ ಆಗಬೇಕಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಂಜೀವಿನಿ ಹಾಡಿನೊಂದಿಗೆ ನಮ್ಮ ಈ ಒಂದು ಮಾತನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಸಿದವರಿಗಿದುವೆ ಜೀವನಾಡಿ, ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ. ಹಳ್ಳಿ ಹಳ್ಳಿ ಜನರ ಒಡನಾಡಿ, ಹಸಿದವರಿಗಿದುವೆ ಜೀವನಾಡಿ, ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ. ಸ್ವಸಹಾಯ ಸಂಘ ರಚಿಸಿ ಉಳಿತಾಯ ದಾರಿ ತಿಳಿಸಿ, ನಮ್ಮ ಭವಣೆಯನ್ನು ನೀಗಿಸಿ ಸಾಗಿಹುದು ನಮ್ಮ ನಗಿಸಿ. ನಮ್ಮ ಭವಣೆಯನ್ನು ನೀಗಿಸಿ ಸಾಗಿಹುದು ನಮ್ಮ ನಗಿಸಿ. ಹಳ್ಳಿ ಹಳ್ಳಿ ಜನರ ಒಡನಾಡಿ, ಹಸಿದವರಿಗಿದುವೆ ಜೀವನಾಡಿ, ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ. ಜನರೊಳಗೆ ಪ್ರೀತಿ ಪ್ರೇಮ, ಸಹಕಾರ ತ್ಯಾಗ ಸ್ನೇಹ. ಜನರೊಳಗೆ ಪ್ರೀತಿ ಪ್ರೇಮ, ಸಹಕಾರ ತ್ಯಾಗ ಸ್ನೇಹ. ಚಿಗುರೊಡೆಯಲೆಂದು ನೀರು ಎರೆಯುವುದೇ ಇದರ ದಾಹ. ಚಿಗುರೊಡೆಯಲೆಂದು ನೀರು ಎರೆಯುವುದೇ ಇದರ ದಾಹ. ಹಳ್ಳಿ ಹಳ್ಳಿ ಜನರ ಒಡನಾಡಿ, ಹಸಿದವರಿಗಿದುವೆ ಜೀವನಾಡಿ, ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ. ಮುಗ್ಧ ಜನರ ನೆರಳಿನಂತೆ, ಎಚ್ಚರಿಕೆ ಕಂಠೆಯಂತೆ. ಮುಗ್ಧ ಜನರ ನೆರಳಿನಂತೆ, ಎಚ್ಚರಿಕೆ ಕಂಠೆಯಂತೆ. ಜಾಗೃತಿ ಹರಳೆ ಬೂದಿ ಬೆಳೆಯುವುದು ಹರಸಿದಂತೆ. ಜಾಗೃತಿ ಹರಳೆ ಬೂದಿ ಬೆಳೆಯುವುದು ಹರಸಿದಂತೆ. ಹಳ್ಳಿ ಹಳ್ಳಿ ಜನರ ಒಡನಾಡಿ, ಹಸಿದವರಿಗಿದುವೆ ಜೀವನಾಡಿ, ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ. ಸಂಜೀವಿನಿಯ ನಾಡಿ, ಸಂಜೀವಿನಿಯ ನಾಡಿ. ಸರ್ಕಾರ ಉದ್ದೇಶಿತ ಮಾಡಬಹುದು. ನಮ್ಮ ನಮ್ಮ ಸೊಪ್ಪದಲ್ಲಿ
ಭಾಳಷ್ಟು ಮಂದಿ ನಮಗೆ ಮಾಹಿತಿಗಳ ಭಾಗವಹಿಸಿ ನಿಮಗೆಲ್ಲ ಮಾಹಿತಿ ಐತಿ. ಇದ್ರಾಗ ಏನಂತಂದ್ರೆ ದಯವಿಟ್ಟು ಬಂದು ನೀವು ಮಾಡ್ತೀವಿ ಒಂದು ಕುಟುಂಬದ ನಾವು ಹೊಟ್ಟೆಯಲ್ಲಿ ನೂರಾರು ಮಹಿಳಾ ಸದಸ್ಯರು ಒಬ್ಬರು ಏನೋ ಚಟುವಟಿಕೆ ಮಾಡ್ತಾರೆ, ಒಬ್ಬರು ಪ್ರೋಟೀನ್ ಇರ್ತಾರೆ, ಒಬ್ಬರು ಕೈ ಚೀಲದವರು ಇರ್ತಾರೆ, ಇನ್ನೊಬ್ಬರು ಯುವತಿಗೆ ಮಾಡ್ತಾರೆ, ಏನೇನು ಚಟುವಟಿಕೆ ಸ್ಥಳೀಯ ಮಟ್ಟದಾಗ ಮಾಡ್ತೀವಿ. ಆ ಮಾರ್ಕೆಟ್ ವ್ಯವಸ್ಥೆ ಬಗ್ಗೆ ಕೂಡ ಸರ್ಕಾರಿ ಹಲವಾರು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಆ ಯೋಜನೆಗಳಿಗೆ ನಿಮಗೆ ಸ್ಪಂದನೆ ಸಿಗ್ತದೆ. ನೀವು ತಯಾರು ಮಾಡಿದಂಥ ಸಂದರ್ಭಗಳಾಗಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಾಗಲಿ ಅವರಿಗೆ ನಾವು ಮಾರ್ಕೆಟಿಂಗ್ ಮಾಡಿಸಿ ನೀವು ಬಂದಂಥ ಲಾಭವನ್ನು ಸಂಘಕ್ಕೆ ಅನುಕೂಲ ಮಾಡಿಕೊಟ್ಟು ಆ ಸಂಘದಲ್ಲಿರುವಂಥ ಸಹೋದರರಿಗೆ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗೋ ಉದ್ದೇಶದಿಂದ ಈ ಸಂಜೀವಿನಿ ಕೆಲಸ ಮಾಡ್ತೀವಿ. ಇದರ ನಾವು ಇನ್ನೊಂದೇನು ಕೆಲಸ ಮಾಡ್ತಂದ್ರೆ ನಿಮ್ಮ ಉತ್ಪಾದನೆಗಳನ್ನು ಮಾಡ್ತೀವಿ. ಎಲ್ಲ ಉತ್ಪಾದನೆಗಳನ್ನು ಬೇರೆ ಬೇರೆ ರೀತಿಯಾಗಿ ನಮ್ಮ ತಾಲೂಕಿನ ವಿಶೇಷವಾಗಿ ಎಲ್ಲ ಬೇರೆ ಬೇರೆ ಇರ್ತಕ್ಕಂಥ ಇದರಿಂದ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಲಿ. ಇದು ಎಲ್ಲ ನ್ಯಾಷನಲ್ ಅಂದರೆ ಕರ್ನಾಟಕ ರಾಷ್ಟ್ರೀಯ ನಮ್ಮ ಜೀವನೋಪಾಯ ಇಂಪ್ಲಿಮೆಂಟ್ ಮಾಡುವ ಬಗ್ಗೆ ಈ ನಮ್ಮ ಊಟಗಳ ಮೂಲಕ ನಿಮಗೆ ಸರ್ಕಾರ ಅನೇಕ ಸೌಲಭ್ಯಗಳನ್ನು ನೀಡುತ್ತದೆ. ಇದನ್ನು ಸದುಪಯೋಗ ಮಾಡಿಕೊಂಡು ತಾವು ಭಾಳ ಖುಷಿಯಾಗಿದೆ. ಯಾಕಂದರೆ ಈ ಸಿಸ್ಟಮ್ ಮಾಡಿರಲಿಲ್ಲ ನಿಮ್ಮ ನಿಮ್ಮ ಸಂಘದಲ್ಲಿ ಎಲ್ಲರೂ ಒಳ್ಳೆಯ ಉತ್ಪನ್ನಗಳನ್ನು ಮಾಡಿ ನಿಮಗೆ ವಿಜಯ ಆಶೀರ್ವಾದ ಸರ್ವತಲ್ಲ ನಮ್ಮ ಸಂಘಟನೆಗಳಲ್ಲಿ ಶಿವಗಳ ಮೂಲಪೀಠ ದರ್ಶನ ತಗೋತಿ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಆ ತಾಳ್ಮೆಯನ್ನು ಕೂಡ ಕಾದಿದ್ದೀರಿ. ಅದಕ್ಕೆ ಈ ಭೂಮಿ ಕೂಡ ಹೆಣ್ಣಿಗೆ ಹೋಲಿಸ್ತಾರೆ, ಅದಕ್ಕೆ ಭೂತಾಯಿ ಅಂತಾರೆ. ತಮ್ಮ ತಾಳ್ಮೆ ಸರ್ 15 ಇಲ್ಲಿದ್ದಾರೆ. ಅವ್ರು ಕಾದಿದ್ದೆ ಅಂತ ಅಂತಂದರೆ ನಮಗೋಸ್ಕರ ಸರ್ ಹೀಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಹೊಸ ಯೋಜನೆ ಬಂದಿದೆ. ನೀವು ಏನೇನು ನಿಮ್ಮ
ಜೊತೆಗೆ ನ್ಯಾಷನಲ್ ರೂರಲ್ ಲ್ಯಾಂಗ್ವೇಜ್ ವಿಷಯ ಅಂದರೆ ಅವರೇ ಒಂದು ಶಬ್ದವನ್ನು ಅಳಿಸಿ ಮಹಿಳೆಯರ ಕಡೆಗೆ ಉತ್ತಮ ಹೆಜ್ಜೆಯನ್ನು ಇಡಬೇಕು. ಅವರಲ್ಲಿ ಆರ್ಥಿಕ ಸ್ವಾತಂತ್ರ್ಯದ ಜೊತೆಗೆ ರಾಜಕೀಯ ಶೈಕ್ಷಣಿಕ ಎಲ್ಲ ಸ್ವಾತಂತ್ರ್ಯಗಳನ್ನ ಮಕ್ಕಳೊಳಗೆ ಅವಳಿಗೆ ಆರ್ಥಿಕ ಸ್ವಾತಂತ್ರ್ಯದ ಮೂಲಕ ತಮ್ಮ ಕುಟುಂಬ ಹಾಗೂ ಊರಿನ ಆದಾಯವನ್ನು ಹೆಚ್ಚಿಸಬೇಕಾದಂಥ ಒಂದು ಮಹತ್ವವಾದ ಯೋಜನೆ. ಇದನ್ನು ಸದುಪಯೋಗ ಹೆಚ್ಚಿನ ಸದುಪಯೋಗ ಪಡೆದಿರುವಂಥ ಅವಕಾಶಗಳಿವೆ. ನೀವು ಮಹಿಳಾ ಸಂಘಗಳನ್ನು ಮಾಡ್ತೀವಿ. ಮಹಿಳಾ ಸಂಘಗಳಲ್ಲಿ ಅದಕ್ಕೆ ಓನರ್ ಮೂಲ ಪಾಲಕರು ನೀವು ಯಾವ ಪ್ರಾಡಕ್ಟ್ಗಳನ್ನ ಯಾವ ಸಾಮಾನುಗಳನ್ನು ತಯಾರು ಮಾಡಬೇಕಾದ್ರೆ ಅದನ್ನು ಏನು ಡಿಸಿಷನ್ ಮಾಡೋದು ಅದನ್ನು ನಿರ್ಣಯ ಕೊಡೋದು ನೀವೇ. ಆ ಒಂದು ಏನೋ ಒಂದು ಸೇವೆಗಳು ಅಥವಾ ಸಾಮಾನುಗಳನ್ನು ತಯಾರು ಮಾಡಿ ಮಾರಾಟ ಎಲ್ಲಿ ಮಾಡಬೇಕು ಅನ್ನೋದನ್ನು ನಿರ್ಣಯ ಮಾಡೋರು ಯಾರು? ಕೂಡ ನೀವೇ. ಈಗ 68 ಸಂಘಗಳು ಇರುತ್ತವೆ. 680 ಸದಸ್ಯರನ್ನು ಒಳಗೊಂಡಿರುತ್ತದೆ. 2018 19ನೇ ಸಾಲಿನಲ್ಲಿ ಯಾವುದೇ ಒಪ್ಪಂದದ ವ್ಯವಹಾರಗಳು ಆಗುವುದಿಲ್ಲ. ಬೇರೆ ಸಂಘಗಳಲ್ಲಿ 140 ರೂಪಾಯಿ ಮಾತ್ರ. 2019 20ನೇ ಸಾಲಿನಲ್ಲಿ ಒಪ್ಪಂದದಿಂದ 14,75,000 ರೂಪಾಯಿ ರೂಪದಲ್ಲಿ ನಮ್ಮ ಒಪ್ಪಂದಕ್ಕೆ ಬಂದಿರುತ್ತದೆ. ಒಪ್ಪಂದದಿಂದ 19 ಸಂಘಗಳಿಗೆ 14,75,000 ಸಾಲ ರೂಪದಲ್ಲಿ ನೀಡಲಾಗುತ್ತದೆ. ಆ ರೂಪದಲ್ಲಿ ಒಪ್ಪಂದಗಳು 4,75,000 ಎಲ್ಲರಿಗೂ ನನ್ನ ವಂದನೆ ತಿಳಿಸುತ್ತಾ, ಒಂದು ಸಂಘ ಅಂದ್ರೆ ಎಲ್ಲ ಒಕ್ಕಟ್ಟಾಗಿದ್ದು ಒಂದು ಸಂಘ. 10 ಮಂದಿ ಕೂಡಿದಾಗ ಒಂದು ಸಂಘ. ಆ ಸಂಘ ಮಾಡಬೇಕಾದ್ರೆ ಭಾಳ ಗುಣಪಟ್ಟ ಸಂಘ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನೀವು ಪ್ರತಿನಿಧಿ 1 2 ಯಾಕೆ ಒಳ್ಳೆಯದು? ಪ್ರತಿನಿಧಿ 1 2 6 ಎಲ್ಲರೂ ಸದಸ್ಯರು ಹಾಕ್ತಾರೆ. ಅದು ಪ್ರತಿನಿಧಿ ಒಳ್ಳೆ ಅಂತ ಅದನ್ನು ಅವ್ರು ಏನು ಮಾಡಬೇಕು? ಆದ್ರೆ ಬರೆದು ಕೊಡ್ತಾರೆ. ಈ ಪ್ರತಿನಿಧಿ 1 2 6 ಸಂಘ ಮಾಡಿ ಒಂದು ಸಂಘದಿಂದ ಒಂದು 50 ಸಂಘಕ್ಕೆ ಬಂದವು. ಮೊದಲು ಈ ಮೆಷಿನ್ ಮಾಡಿ ಕಾರ್ಯಕರ್ತರು ಮಾಡಿದ್ರು. ಅವರು ಶ್ರಮಪಟ್ಟ ಮಾಡಿ 60 ಸಂಘ ಆಗ್ಯಾವ. ನಮ್ಮ 3 ಹಳ್ಳಿನ ಕೂಡಿ ಒಂದೇ ಒಂದು ಇದು ಮಾಡಿಕೊಂಡು ಅದರಲ್ಲಿ 3 ಅದನ್ನು ನೀವು ನಿಭಾಯಿಸಬೇಕು. ನಮ್ಮ ಮಾಡಬೇಕು. ಅವರು ನಿಮ್ಮ ಮೇಲೆ 3 ಊರಾರಿಗೂ ನಿಮಗೆ ಸಹಕಾರದಿಂದ ನಿಮ್ಮ ಸಂಘ ನಡೆಸ್ಬೇಕು. ಇಷ್ಟೇ ನನ್ನ ಚಿಕ್ಕವಾಡಿ. ನೋಡ್ರಿ ಸರ್, ಆಯ್ತು ಸರ್, ನೋಡ್ರಿ ನಿಮ್ಗೆ ಗ್ಯಾರಂಟಿ ಮತ್ತೆ ಅವ್ರು ಬರಬೇಕಲ್ಲ ಎಷ್ಟೊತ್ತು ಒಂದು ಚಿಕ್ಕ ಹೆಜ್ಜೆನ ನಿಮಗೆ ತೋರಿಸಿದ್ದಾರೆ. ಸಣ್ಣ ಅಥವಾ ಅದರ ಆಧಾರದ ಮೇಲೆ ನಿಂತುಕೊಳ್ಳಬಹುದು. ಅಂದರೆ ಎಲ್ಲರಿಗಾಗಿ ನಾವೆಲ್ಲರಿಗಾಗಿ ಒಂದು ಮಹಿಳಾ ಜಾತಿ ಮತ ಎಲ್ಲರಿಗಾಗಿ ಒಂದು ಏನಾದರೂ ಯೋಜನೆ ಅಂದರೆ ಒಂದು